ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಜಗತ್ತಿನಲ್ಲಿ ಒಳ್ಳೆಯದೂ ಇದೆ ಹಾಗೂ ಕೆಟ್ಟದ್ದೂ ಇದೆ. ಇಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇಲ್ಲಿ ಎದುರಾಗುವ ಪ್ರತಿಯೊಂದು ಸ್ಥಿತಿ, ಸನ್ನಿವೇಶ ಹಾಗೂ ಸಂದರ್ಭಗಳಲ್ಲೂ ಸಹ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲ ಇದೆ. ನಮಗೆಲ್ಲ ಕರ್ಮದಲ್ಲಿ ನಂಬಿಕೆ ಇದೆ. ಆ ಕರ್ಮದ ಅನುಸಾರವೇ ಇಲ್ಲಿ ಪ್ರತಿಯೊಂದು ನಮಗೆ ನಡೆಯುತ್ತದೆ. ನಮಗಾಗುವ ಎಲ್ಲ ಅನುಭವಗಳು ಸಹ ನಮ್ಮ ಕರ್ಮಾನುಸಾರ ಆಗುತ್ತದೆ. ನಮ್ಮ ಬುದ್ಧಿ, ಮನಸ್ಸು ಹಾಗೂ ವಿವೇಕಗಳು ಅವುಗಳು ಒಳ್ಳೆಯವೋ ಕೆಟ್ಟವೋ ಎಂಬುದನ್ನು ನಿರ್ಧಾರ ಮಾಡುತ್ತವೆ. ಆದರೆ ಕರ್ಮದ ನಿಯಮದಂತೆ ಇಲ್ಲಿ ಯಾವ್ಯಾವ ಕಾಲಕ್ಕೆ ಯಾರಿಗೆ ಏನಾಗಬೇಕೋ ಅದು ಆಗಿಯೇ ಆಗುತ್ತದೆ. ಈ ಪ್ರಪಂಚ ಎಷ್ಟು ಸುಂದರವೋ ಅಷ್ಟೇ ನಿಗೂಢ ಹಾಗೂ ಭಯಂಕರ ಕೂಡ ಹೌದು. ಇಲ್ಲಿ ನಮಗೆ ಒಲಿಯುವ ಅದೃಷ್ಟ ಹಾಗೂ ದುರಾದೃಷ್ಟಗಳು ಈ ಪ್ರಪಂಚ ಸುಂದರವೋ ಅಥವಾ ಕ್ರೂರವೋ ಎಂದು ನಮಗೆ ತಿಳಿಸುತ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ನತದೃಷ್ಟ ಯುವತಿಯ ಭಯಾನಕ ಹಾಗೂ ಚಿಂತಾಜನಕ ಕಥೆಯ ಬಗ್ಗೆ ತಿಳಿಯಲಿದ್ದೇವೆ. ಈಕೆಯ ಬದುಕಿನ ಕತೆ ಈ ಲೋಕದ ಬಗ್ಗೆ ನಾವೆಲ್ಲ ತಲೆ ತಗ್ಗಿಸುವಂತೆ ಮಾಡುತ್ತದೆ. ಯಾರಿಗೂ ಕೇಡು ಬಯಸದ ಆ ಮುಗ್ಧ ಯುವತಿ ಅನುಭವಿಸಿದ ಆ ಘೋರ ನರಕಯಾತನೆ ನಮ್ಮನ್ನ ಚಿಂತೆಗೀಡು ಮಾಡುತ್ತದೆ. ಆ ಯುವತಿಯ ಹೆಸರೇ ಅನಾಲಿಸ್ ಮಿಕೆಲ್. ಜರ್ಮನಿ ದೇಶದವಳಾದ ಈ ಯುವತಿಯ ಭೂತೋಚ್ಚಾಟನೆಯ ಘಟನೆಯು ವಿಶ್ವ ಪ್ರಸಿದ್ಧಿ ಪಡೆದಿದೆ. ಅತ್ಯಂತ ದುರಂತದಿಂದ ಕೂಡಿದ ಈಕೆಯ ಮನ ಕಲುಕುವ ಕತೆ ಒಂದು ಕಾಲದಲ್ಲಿ ಇಡೀ ಯುರೋಪ್ನಲ್ಲಿ ಅತ್ಯಂತ ವಿವಾದ ಸೃಷ್ಟಿ ಮಾಡಿತ್ತು. ಈ ವಿಡಿಯೋ ಶುರು ಮಾಡುವ ಮೊದಲು ನಿಮಗೆಲ್ಲ ಒಂದು ಪ್ರಶ್ನೆ. ದೆವ್ವ, ಭೂತ, ಪ್ರೇತಾತ್ಮಗಳ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಒಂದು ವೇಳೆ ಇವುಗಳಲ್ಲಿ ನಿಮಗೆ ನಂಬಿಕೆ ಅಥವಾ ಆಸಕ್ತಿ ಇಲ್ಲವೆಂದಾದರೆ ಅಂಥವರಿಗೆ ಈ ಕತೆ ಒಂದು ಕಟ್ಟುಕತೆಯ ಹಾಗೆ ಪರಿಣಮಿಸಬಹುದು. ಒಂದಲ್ಲ ಎರಡಲ್ಲ, ಒಟ್ಟು 6 ಪ್ರೇತಾತ್ಮಗಳ ಕ್ರೂರ ಚಿತ್ರವಧೆಗೆ ಸಿಲುಕಿದ ಈ ಯುವತಿ ಬದುಕಿನುದ್ದಕ್ಕೂ ಅವುಗಳ ಜೊತೆ ನಡೆದ ಘೋರ ಸಂಘರ್ಷದಿಂದ ಜರ್ಜರಿತಳಾಗಿ ಕೊನೆಗೆ ಗೆಲ್ಲಲಾರದೆ ಸೋತು ತೀರಾ ಅನ್ಯಾಯವಾಗಿ ತನ್ನ ಜೀವನ ಕೊನೆಗಾಣಿಸಿಕೊಳ್ಳುತ್ತಾಳೆ. ಕಥೆಯ ಹಿನ್ನೆಲೆ ನೋಡೋದಾದರೆ ಇದು ದಿ ಎಕ್ಸಾರ್ಸಿಸಮ್ ಆಫ್ ಎಮಿಲಿ ರೋಸ್ ಅಂತಾಲೆ ಯುರೋಪಿನ ಮಿಸ್ಟ್ರಿ ಫೈಲ್ಗಳಲ್ಲಿ ಕುಖ್ಯಾತಿ ಪಡೆದಿದೆ. ಎಕ್ಸಾರ್ಸಿಸಮ್ ಅಂದರೆ ಕನ್ನಡದಲ್ಲಿ ಭೂತೋಚ್ಚಾಟನೆ ಎಂದರ್ಥ. ಸರಳವಾಗಿ ಹೇಳೋದಾದರೆ ನಮ್ಮಲ್ಲಿ ಭೂತ ಓಡಿಸುವವರು ಅಥವಾ ಮಂತ್ರವಾದಿಗಳು ಯಾರಾದರೂ ದೆವ್ವ ಹಿಡಿದವರಿಗೆ ದೆವ್ವ ಬಿಡಿಸ್ತಾರಲ್ಲ, ಇದೇ ದೆವ್ವ ಬಿಡಿಸುವ ಪ್ರಕ್ರಿಯೆಯನ್ನೇ ಕ್ರೈಸ್ತ ಧರ್ಮದಲ್ಲಿ ಭೂತೋಚ್ಚಾಟನೆ ಎನ್ನಲಾಗುತ್ತೆ. ಅಲ್ಲಿ ಕೆಥೋಲಿಕ್ ಚರ್ಚ್ ಪಾದ್ರಿಗಳು ಅಥವಾ ಅಲ್ಲಿಯ ಬಿಷಪ್ಗಳು ಆವಾಗ ಕೆಲವರಿಗೆ ಭೂತೋಚ್ಚಾಟನೆ ಮಾಡ್ತಾ ಇದ್ರು. ಈಗ ಅನೇಕ ದೇಶಗಳ ಕಾನೂನುಗಳು ಇದನ್ನ ನಿರ್ಬಂಧಿಸಿವೆ. ಈಗ ಯಾರ ಮೇಲಾದರೂ ಈ ರೀತಿಯ ಪ್ರಯೋಗ ಮಾಡುವುದು ಕಾನೂನು ಬಾಹಿರ ಚಟುವಟಿಕೆಯಾಗುತ್ತದೆ. 70ರ ದಶಕದಲ್ಲಿ ಕೂಡ ಇದು ಕಾನೂನು ಬಾಹಿರವೇ ಆಗಿತ್ತು. ಆದರೆ ಅಧಿಕೃತವಾಗಿ ಇದನ್ನ ಅಲ್ಲಿ ಬ್ಯಾನ್ ಮಾಡಿರಲಿಲ್ಲ. ಈ ಮಂತ್ರೋಚ್ಚಾಟನೆಯಿಂದಲೇ ಎಮಿಲಿ ರೋಸ್ ಸಾವನ್ನಪ್ಪಿದ್ದು ಎಂದು ಎಲ್ಲಾ ಕಡೆ ಸುದ್ದಿಯಾದಾಗ ಇದನ್ನ ಯುರೋಪ್ನಲ್ಲಿ ಸಾರ್ವಕಾಲಿಕವಾಗಿ ನಿಷೇಧ ಮಾಡಲಾಯಿತು. ಆ ಯುವತಿಯ ಹೆಸರು ಆನಾ ಎಲಿಜಬೆತ್ ಮಿಕೆಲ್ ಅಂತ. 1952ರ ಸೆಪ್ಟೆಂಬರ್ 21ರಂದು ಜರ್ಮನಿಯ ಬಾವರಿಯಾ ನಗರದ ಸಮೀಪ ಇರುವ ಒಂದು ಹಳ್ಳಿಯಲ್ಲಿ ಎಲಿಜಬೆತ್ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾಳೆ. ಈಕೆಯ ಪೋಷಕರ ಹೆಸರು ಜೋಸೆಫ್ ಹಾಗೂ ಯಾನಾ ಅಂತ. ಇವರದ್ದು ಶಿಸ್ತುಬದ್ಧ ಹಾಗೂ ಸಂಪ್ರದಾಯವಾದಿ ರೋಮನ್ ಕೆಥೋಲಿಕ್ ಪರಿವಾರವಾಗಿತ್ತು. ಮಿಕೆಲ್ಗೆ ಇತರೆ 3 ಸಹೋದರಿಯರು ಸಹ ಇದ್ದರು. ಕ್ರೈಸ್ತ ಧರ್ಮದ ರೀತಿ ರಿವಾಜು ಹಾಗೂ ಅದರ ಆಚರಣೆಗಳಲ್ಲಿ ಅತೀವ ನಂಬಿಕೆ ಇರಿಸಿದ್ದ ಮಿಕೆಲ್ 1 ವಾರದಲ್ಲಿ 2 ಸಲ ಚರ್ಚಿಗೆ ಕಡ್ಡಾಯವಾಗಿ ತಪ್ಪದೆ ಹೋಗಿ ಬರುತ್ತಾ ಇದ್ದಳು. ಮಿಕೆಲ್ ತುಂಬಾ ಧಾರ್ಮಿಕ ಮನೋಭಾವದ ಬಾಲಕಿಯಾಗಿದ್ದಳು. ತನ್ನ 16ನೇ ವಯಸ್ಸಿನಲ್ಲಿ ಆಕೆಗೆ ಒಂದಷ್ಟು ದೈಹಿಕ ಹಾಗೂ ಮಾನಸಿಕ ನ್ಯೂನ್ಯತೆಗಳು ಕಾಡಲು ಶುರುವಾದವು. ತೀವ್ರ ಸ್ನಾಯು ಸೆಳೆತ ಮತ್ತು ಬ್ರೈನ್ ಎಪಿಲೆಪ್ಸಿ ತರಹದ ಕಂಡೀಷನ್ಗಳನ್ನ ಅವಳಲ್ಲಿ ಆಗ ವೈದ್ಯರು ಪತ್ತೆ ಹಚ್ಚುತ್ತಾರೆ. 1973ರ ಹೊತ್ತಿಗೆ ಎಲಿಜಬೆತ್ ವುರ್ಸ್ ಬರ್ಗಿನ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿನಿಯಾಗಿ ಸೇರ್ಪಡೆಯಾಗ್ತಾಳೆ. ಅಲ್ಲಿ ಆಕೆಗೆ ಒಂದಿಷ್ಟು ಜನ ಸ್ನೇಹಿತೆಯರು ಸಿಗ್ತಾರೆ. ಅವರೆಲ್ಲರ ಪ್ರಕಾರ ಎಲಿಜಬೆತ್ ತುಂಬಾ ಧಾರ್ಮಿಕ ಹಾಗೂ ದೇವರಲ್ಲಿ ಅತೀವ ನಂಬಿಕೆ ಹೊಂದಿದ್ದ ಸಾಧಾರಣ ಸಭ್ಯಸ್ಥ ಯುವತಿಯಾಗಿದ್ದಳು. 1970ರ ಜೂನ್ ಸಮಯದಲ್ಲಿ ಆಕೆಗೆ ಮೊದಲ ಸಲ ಸೈಕಿಕ್ ಸಮಸ್ಯೆಗಳು ಹಾಗೂ ಭಾವನಾತ್ಮಕ ತಲ್ಲಣಗಳು ಉಂಟಾಗಲು ಶುರುವಾಗುತ್ತವೆ. ಆ ಸಮಯದಲ್ಲಿ ತನ್ನ ದೈಹಿಕ ದುರ್ಬಲತೆಯಿಂದಾಗಿ ಮೊದಲ ಬಾರಿಗೆ ಆಕೆ ಒಂದಷ್ಟು ಮಾತ್ರೆಗಳನ್ನ ತೆಗೆದುಕೊಳ್ಳಲು ಶುರು ಮಾಡಿದ್ಲು. ಆದರೆ ಈ ಮಾತ್ರೆಗಳಿಂದ ಏನೇನೋ ಪ್ರಯೋಜನವಾಗಲಿಲ್ಲ. ಆಕೆಗಿದ್ದ ಸಮಸ್ಯೆ ಈ ಮಾತ್ರೆ, ಚಿಕಿತ್ಸೆ ಇವೆಲ್ಲವುಗಳನ್ನ ಮೀರಿದ ಹಾಗೆ ಕಾಣುತ್ತಿತ್ತು. ಈ ಸಮಯದಲ್ಲಿ ಅವಳು ಒಂದಷ್ಟು ವಿಚಿತ್ರ ಅನುಭವಕ್ಕೆ ಸಿಲುಕಿಕೊಳ್ಳುತ್ತಾಳೆ.
ಅದೇನು ಭ್ರಮೆಯೋ ಅಥವಾ ನಿಜವೋ ಗೊತ್ತಿಲ್ಲದ ಸ್ಥಿತ್ಯಂತರದಲ್ಲಿ ಆಕೆ ತೊಳಲಾಡುತ್ತಾಳೆ. ಎಲಿಜಬೆತ್ ಕೆಲವು ಭಯಾನಕ ಹಾಗೂ ವಿಕೃತ ರೂಪದ ಪ್ರೇತಗಳ ಮುಖಗಳನ್ನ ಆಗಾಗ ನೋಡಲು ಶುರು ಮಾಡಿದ್ದಳು, ಅಥವಾ ಇಂತಹ ಭಯಖಚಿತ ಮುಖಾಕೃತಿಗಳು ಆಕೆಗೆ ಅಲ್ಲಲ್ಲಿ ಕಾಣಿಸಲು ಶುರುವಾಗಿದ್ದವು. ಇದಕ್ಕೆ ಕಾರಣ ಏನೆಂದು ಇದುವರೆಗೂ ಖಚಿತವಾಗಿ ಗೊತ್ತಿಲ್ಲ. ಇದೇ ಸಮಯದಲ್ಲಿ ಎಲಿಜಬೆತ್ ಸಿಜೋಫ್ರೇನಿಯಾ ಎಂಬ ಕಾಯಿಲೆಗೂ ಸಹ ಒಳಗಾಗುತ್ತಾಳೆ. ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ಸೈಕೋಟಿಕ್ ಮಾತ್ರೆಗಳನ್ನು ಸಹ ಆಕೆ ತೆಗೆದುಕೊಳ್ಳುತ್ತಾಳೆ. ಈ ಕಾಯಿಲೆ ಒಂದು ತರ ವಿಚಿತ್ರವಾದ ರೋಗ. ಇದನ್ನ ಮನೋರೋಗ ಎಂದು ಹೇಳಬಹುದು. ಈ ಕಾಯಿಲೆಗೊಳಗಾದವರು ಒಂದು ರೀತಿ ಡಿಸ್ಟರ್ಬ್ ಆದ ಮನಸ್ಥಿತಿ ಹಾಗೂ ವರ್ತನೆ ಹಾಗೂ ಒಂದಷ್ಟು ಭ್ರಾಂತಿಗಳಿಂದ ಬಾಧಿತರಾಗುತ್ತಾರೆ. ನಿಮ್ಯಾನ್ಸ್ ಮೊದಲಾದ ಆಸ್ಪತ್ರೆಗಳಲ್ಲಿ ಇಂತಹ ರೋಗಿಗಳನ್ನ ನಾವು ಕಾಣಲು ಸಾಧ್ಯವಿದೆ. 1973ನೇ ಇಸವಿ ಹೊತ್ತಿಗೆ ಅವಳ ಸ್ಥಿತಿಗತಿ ಇನ್ನಷ್ಟು ಭಯಖಚಿತವಾಗಿತ್ತು. ಅವಳ ತಲೆಯಲ್ಲಿ ಕೆಲವು ಅಶರೀರವಾಣಿಗಳು ಹಾಗೂ ಯಾರೋ ಕೂಗಿದ ಕಿರುಚಿದ ಹಾಗೆ ಅವಳನ್ನ ಬೈದ ಹಾಗೆ ಧ್ವನಿಗಳು ಕೇಳಿಸಲು ಅವಳಿಗೆ ಶುರುವಾಗಿದ್ದವು. ಈ ಧ್ವನಿಗಳು ಬೇರೆ ಯಾರಿಗೂ ಕೇಳಿಸ್ತಾ ಇರಲಿಲ್ಲ. ಆ ಧ್ವನಿಗಳು ಅವಳಿಗೆ ಮಾತ್ರ ಕೇಳಿಸ್ತಾ ಇದ್ವು. ಅದರಲ್ಲಿ ಅವು ಅವಳಿಗೆ ಕೆಲವು ಶಾಪಗಳನ್ನ ಹಾಕ್ತಾ ಇದ್ವು ಅಂತ ಆಕೆ ಎಷ್ಟೋ ಸಲ ಹೇಳಿದ್ದಾಳೆ. ಈ ಎಲಿಜಬೆತ್ ಶಾಪಗ್ರಸ್ತಳಾಗಿದ್ದಾಳೆ, ಅವಳು ನರಕದಲ್ಲಿ ಕೊಳೆಯುತ್ತಾಳೆ ಅಂತೆಲ್ಲ ಆ ಧ್ವನಿಗಳು ಅವಳಿಗೆ ಶಾಪ ಹಾಕ್ತಾ ಇದ್ದುವಂತೆ. ಸೈಕ್ಯಾಟ್ರಿಕ್ ಆಸ್ಪತ್ರೆಯಲ್ಲಿ ಅವಳಿಗೆ ಚಿಕಿತ್ಸೆ ನೀಡಲಾಯಿತು. ಆದರೆ ಈ ಚಿಕಿತ್ಸೆ ಏನೇನು ಪ್ರಯೋಜನ ನೀಡಲಿಲ್ಲ. ಅವಳಲ್ಲಿರುವ ಮನೋಖಿನ್ನತೆ ಇದರಿಂದ ಇನ್ನೂ ಜಾಸ್ತಿ ಆಯಿತು. ಈ ಆಸ್ಪತ್ರೆಯಲ್ಲಿ ದೀರ್ಘಾವಧಿಯ ಚಿಕಿತ್ಸೆಯ ಫಲವಾಗಿಯೂ ಅವಳಿಗೆ ಯಾವುದೇ ತರಹದ ಸಹಾಯವಾಗಲಿಲ್ಲ. ಸುಮಾರು ಮುಂದಿನ 5 ವರ್ಷಗಳ ಕಾಲ ಸೈಕೋಟಿಕ್ ಮಾತ್ರೆಗಳನ್ನು ಅವಳು ಸೇವಿಸಿದಳು. ಮೊದಲ ಧಾರ್ಮಿಕವಾಗಿ ತುಂಬ ಶ್ರದ್ಧೆ ಹೊಂದಿದ್ದ ಮೈಕೆಲ್ ಕಾಲಕ್ರಮೇಣ ಕ್ರೈಸ್ತ ಮತದ ಪವಿತ್ರ ಸ್ಥಳಗಳು ಹಾಗೂ ಮೂರ್ತಿಗಳನ್ನು ನೋಡಿದರೆ ಸಾಕು ಬೆಚ್ಚಿ ಬೀಳ್ತಾ ಇದ್ಲು. ಅವಳಿಗೆ ಈ ಸ್ಥಳಗಳು ಹಾಗೂ ವಿಗ್ರಹಗಳ ಬಗ್ಗೆ ತೀರಾ ಅಸಹನೆ ಮೂಡಿತ್ತು. ವಿಶೇಷವಾಗಿ ಜೀಸಸ್ನ ಶಿಲುಬೆಯನ್ನ ನೋಡಿದ್ರೆ ಅವಳು ತುಂಬಾ ಹೆದರಿಕೊಳ್ತಾ ಇದ್ಲು. ಇದು ಯಾಕೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಎಲಿಜಬೆತ್ ಮೊದಲೆಲ್ಲ ಈ ತರ ಇರುತ್ತಿರಲಿಲ್ಲ. ಈಗ ಅವಳು ತುಂಬಾ ಬದಲಾಗಿ ಹೋಗಿದ್ದಾಳೆ ಅಂತ ಅವಳನ್ನ ಹತ್ತಿರದಿಂದ ನೋಡಿದವರು, ಅವಳ ಆಪ್ತರು, ಸ್ನೇಹಿತರೆಲ್ಲ ಅವಳ ಬಗ್ಗೆ ಹೇಳಲು ಶುರು ಮಾಡಿದ್ರು. ಮುಂಚೆ ಎಲ್ಲ ಎಲಿಜಬೆತ್ ಚರ್ಚಿಗೆ ಹೋಗಲು ತುಂಬಾ ಇಷ್ಟಪಡ್ತಾ ಇದ್ಲು. ಆದರೆ ಯಾವಾಗ ಅವಳು ಈ ರೀತಿ ಮನೋರೋಗಿಯಾದ್ಲು ಆಗಿಂದ ಅವಳಿಗೆ ಚರ್ಚಿನ ಕಟ್ಟಡ ಹಾಗೂ ಅದರ ಆವರಣ ಎಂದರೆ ಸೇರಿಕೆ ಬರ್ತಾ ಇರಲಿಲ್ಲ. ಅವಳು ಅದರ ಒಳಬರಲು ಸಹ ತುಂಬಾ ಹಿಂಜರಿಯುತ್ತಾ ಇದ್ಲು. ಕಷ್ಟಪಟ್ಟು ಅದರ ಗಾರ್ಡನ್ ವರೆಗೂ ಬರ್ತಾ ಇದ್ದಳಾದರೂ ಚರ್ಚ್ ಒಳಗೆ ಬರಲು ಹಿಂದೇಟು ಹಾಕ್ತಾ ಇದ್ಲು. ನನಗೆ ಒಳಗೆ ಬರಕ್ಕೆ ಆಗ್ತಾನೇ ಇಲ್ಲ. ಒಳಗೆ ಬರಲು ಕೆಲವು ಶಕ್ತಿಗಳು ಅಂದ್ರೆ ದುಷ್ಟ ಶಕ್ತಿಗಳು ನನ್ನನ್ನ ಬಿಡ್ತಾ ಇಲ್ಲ. ಅವು ನನ್ನನ್ನ ಒಂದೇ ಸಮ ತಡೆಯುತ್ತಾ ಇವೆ. ನನ್ನಿಂದ ಒಳಗೆ ಬರೋಕ್ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನ ಒಳಗಡೆ ಕರಿಬೇಡಿ, ನಾನು ಹೊರಗಡೆನೆ ಇರ್ತೀನಿ ಅಂತ ಎಲಿಜಬೆತ್ ನಮಗೆ ಹೇಳ್ತಾ ಇದ್ಲು ಅಂತ ಪಾದ್ರಿಯಾದ ಆಲ್ಟ್ ಎಂಬುವವರು ಹೇಳಿದ್ದಾರೆ. ಇದರಿಂದ ಎಲಿಜಬೆತ್ ಮನೆಯವರಿಗೆ ಬೇಸರವಾಗಿತ್ತು. ಅವಳನ್ನ ಹೇಗಾದ್ರೂ ಮಾಡಿ ಸರಿ ಮಾಡಲೇಬೇಕು ಅಂತ ಅವರು ಎಷ್ಟೆಷ್ಟೋ ಪ್ರಯತ್ನ ಪಟ್ಟರು. ವೈದ್ಯರಿಂದ ಸಾಧ್ಯವಾಗದೇ ಇದ್ದಾಗ ಅವರು ಚರ್ಚ್ ಪಾದ್ರಿಗಳ ಮೊರೆ ಹೋಗೋಕೆ ಶುರು ಮಾಡ್ತಾರೆ. ಅವಳಿಗೆ ವಿಶ್ವವಿದ್ಯಾಲಯದ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸಹ ಸಿಕ್ಕಿತ್ತು. ಹಾಸ್ಟೆಲ್ ವ್ಯವಸ್ಥೆ ಸಹ ಅವಳಿಗೆ ಮಾಡಲಾಗಿತ್ತು. ಹಾಸ್ಟೆಲ್ಗೆ ಹೋದ ನಂತರವೇ ಅವಳ ವರ್ತನೆ ಹಾಗೂ ನಡವಳಿಕೆ ವಿಚಿತ್ರವಾಗಿ ಬದಲಾಗಿತ್ತು. ಅವಳ ಮೇಲೆ ಆಗಾಗ ಚರ್ಚ್ನ ಹೋಲಿ ವಾಟರ್ ಅನ್ನ ಸಿಂಪಡಿಸಲಾಗ್ತಿತ್ತು. ಆದರೆ ಈ ನೀರು ಬಿದ್ದ ತಕ್ಷಣ ಆಸಿಡ್ ಮೈ ಮೇಲೆ ಬಿದ್ದ ಹಾಗೆ ಅವಳು ಒದ್ದಾಡ್ತಾ ಇದ್ಲು. ಅವಳು ಹಾಸ್ಟೆಲ್ಗೆ ಬಂದ ಮೇಲೆ ಅವಳ ಸ್ನೇಹಿತರು ಇದಕ್ಕಿಂತಲೂ ಭಯಾನಕವಾದ ಅವಳ ಕೆಲವು ವರ್ತನೆಗಳನ್ನ ವರದಿ ಮಾಡಿದ್ದಾರೆ. ಅವಳು ರಾತ್ರಿ ಎಲ್ಲ ಅಲುಗಾಡದೆ ಮಲಗದೆ ಶವದ ತರಹ ಇರ್ತಾ ಇದ್ಲು. ರಾತ್ರಿ ತುಂಬಾ ಕಡೆ ಒಬ್ಬೊಬ್ಬಳೆ ಓಡಾಡ್ತಾ ಇದ್ಲು. ರೂಮಲ್ಲಿದ್ದಾಗ ತನ್ನ ಮೂತ್ರವನ್ನೇ ತಾನು ನೆಕ್ಕುತ್ತಾ ಇದ್ಲು. ಜಿರಳೆ, ಜೇಡ ಮೊದಲಾದ ಕ್ರಿಮಿಕೀಟಗಳನ್ನ ಹುಡುಕಿ ತಿಂತಾ ಇದ್ಲು. ಕೈಯಿಂದ ಗೋಡೆಗೆ ಪರಚ್ತಾ ಇದ್ಲು. ಹಾಗೂ ಚರ್ಚಲ್ಲಿ ಪ್ರಾರ್ಥನೆಗೆ ಕುಳಿತವರ ಹಾಗೆ ಮೇಲೆ ಎದ್ದು ಎದ್ದು ಕುಳಿತುಕೊಳ್ತಾ ಇದ್ಲು. ಒಂದು ಸ್ಥಳದಲ್ಲಿ ಗರ ಬಡಿದವಳ ರೀತಿ ಅಚಲವಾಗಿ ಗಂಟೆಗಟ್ಟಲೆ ನಿಂತ್ಕೊಳ್ತಾ ಇದ್ಲು. ಇದನ್ನೆಲ್ಲ ನೋಡಿದ ಅವಳ ಗೆಳೆಯರು ಅವಳ ಹತ್ರ ಹೋಗಲು ಹೆದರ್ಕೊಳ್ತಾ ಇದ್ರು. ಅವಳು ಯಾಕೆ ಈ ತರ ಆಡ್ತಾ ಇದ್ದಾಳೆ ಅಂತ ಅವರಿಗೂ ಗೊತ್ತಾಗ್ಲಿಲ್ಲ. ಇದನ್ನೆಲ್ಲ ಅವರು ಮುಂದಿನ ವಿಚಾರಣೆಗಳಲ್ಲಿ ಪೊಲೀಸರಿಗೆ ಹಾಗೂ ಮಾಧ್ಯಮಗಳಿಗೆ ತಿಳಿಸ್ತಾರೆ. ಕೊನೆಗೆ ಇವಳಿಗೆ ಭೂತೋಚ್ಚಾಟನೆಯ ಪ್ರಯೋಗವೇ ಸೂಕ್ತ ಮಾರ್ಗ ಅಂತ ಬಿಷಪ್ ಜೋಸೆಫ್ ಎಂಬುವವರು ಈ ಪ್ರಯೋಗಕ್ಕೆ ಒಪ್ಪಿಗೆ ಕೊಡುತ್ತಾರೆ. ಅದರಂತೆ ಫಾದರ್ ಆರ್ನ್ಸ್ಟ್ ವಾಲ್ಟ್ 1975ರ ಸೆಪ್ಟೆಂಬರ್ನಲ್ಲಿ ಎಲಿಜಬೆತ್ ಮೇಲೆ ಮುಂದಿನ 10 ತಿಂಗಳ ಕಾಲ ಈ ಧಾರ್ಮಿಕ ಪ್ರಯೋಗ ಮಾಡ್ತಾರೆ. ಇದೆಲ್ಲದರ ಫಲವಾಗಿ ಮುಂದೆ 1976ರಲ್ಲಿ ಜುಲೈ 1ನೇ ತಾರೀಕು ಅತಿಯಾದ ಅಪೌಷ್ಟಿಕತೆ ಹಾಗೂ ಬಳಲಿಕೆಯಿಂದ ಎಲಿಜಬೆತ್ ಸಾವನ್ನಪ್ಪುತ್ತಾಳೆ. ಸಾಯುವ ಮುನ್ನ ಆಕೆ ನಿಮೋನಿಯಾ ಕಾಯಿಲೆಯಿಂದ ಬಳಲ್ತಾ ಇದ್ಲು.
ನಿಮೋನಿಯಾ, ಡಿಹೈಡ್ರೇಷನ್, ಅಪೌಷ್ಟಿಕತೆ ಹಾಗೂ ಮನೋರೋಗ ಇವೆಲ್ಲವುಗಳಿಂದ ಜರ್ಜರಿತಳಾದ ಎಲಿಜಬೆತ್ ತನ್ನ 23ನೇ ವಯಸ್ಸಿಗೆ ಇಹಲೋಕದ ಯಾತ್ರೆ ಮುಗಿಸಿದ್ದಳು. ಇವರು ಇಂಥ ಪ್ರಯೋಗ ಮಾಡಿದ್ದು ಅಕ್ಷಮ್ಯ ಅಂತ ಆಕೆಯನ್ನ ಭೂತೋಚ್ಚಾಟನೆಗೆ ಬಳಸಿದ ಎಲ್ಲರನ್ನ ಕೋರ್ಟ್ ಅರೆಸ್ಟ್ ಮಾಡುತ್ತದೆ. 1978ರಿಂದ ಈಕೆಯ ಸಾವಿನ ತನಿಖೆ ನಡೆಯುತ್ತದೆ. ಆಗ ಚರ್ಚ್ ಪಾದ್ರಿಗಳು ನ್ಯಾಯಾಲಯಕ್ಕೆ ಒಂದು ಮುಖ್ಯ ಹಾಗೂ ಗಂಭೀರ ಸಂಗತಿಯೊಂದನ್ನು ತಿಳಿಸ್ತಾರೆ. ಅದೇನು ಅಂದರೆ, ನಾವು ಎಲಿಜಬೆತ್ಲನ್ನ ಬದುಕಿಸಲು ಬೇಕಾದ ಪ್ರಯತ್ನ ಮಾಡಿದ್ದೇವೆಯೇ ಹೊರತು ಆಕೆಯನ್ನ ಕೊಲ್ಲುವ ಯಾವುದೇ ಇರಾದೆಯೂ ನಮಗಿರಲಿಲ್ಲ. ಆಕೆಯ ದೇಹದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 6 ಜನರ ಪ್ರೇತಾತ್ಮಗಳು ಇದ್ದ ಬಗ್ಗೆ ನಮಗೆ ಒಂದು ಸಲ ಗೊತ್ತಾಯಿತು. ಆ 6 ಜನ ಸಹ ಜರ್ಮನಿಯ ಗಣ್ಯ ವ್ಯಕ್ತಿಗಳ ಆತ್ಮಗಳು. ಅವರ ಹೆಸರು ಲೂಸಿಫರ್, ಕೇನ್, ಜುಡಾಸ್, ಅಡಾಲ್ಫ್ ಹಿಟ್ಲರ್ ಹಾಗೂ ನೀರೋ ಮೊದಲಾದವರ ಆತ್ಮಗಳು ಆಕೆಯ ದೇಹದಲ್ಲಿ ಸೇರಿದ್ದವು. ಇವೆಷ್ಟು ಆತ್ಮಗಳು ಸಹ ಆಕೆಯಲ್ಲಿ ಸೇರಿಕೊಂಡು ಚಿತ್ರ ಭಯಾನಕ ಹಿಂಸೆಗಳನ್ನ ಕೊಡುತ್ತಿದ್ದವು. ಎಲಿಜಬೆತ್ ನಾನು ಸೂಕ್ತ ಮನಸ್ಥಿತಿಯಲ್ಲಿದ್ದಾಗ ಜೀಸಸ್ನ ತಾಯಿಯಾದ ಮದರ್ ಮೇರಿ ಅವರ ಜೊತೆಯೂ ಮಾತನಾಡುತ್ತಿದ್ದುದಾಗಿ ನಮಗೆ ತಿಳಿಸಿದ್ದಳು. ಮಾತೆ ಮೇರಿಯ ಕೈಯಿಂದಲೂ ಸಹ ಆ ಆತ್ಮಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತ ಅವರು ಕೋರ್ಟ್ಗೆ ತಿಳಿಸ್ತಾರೆ. ಯಾವುದೇ ತಪ್ಪು ಮಾಡದ ಎಲಿಜಬೆತ್ ಈ ರೀತಿ ಅನ್ಯಾಯವಾಗಿ ಸತ್ತಿದ್ದು ನಿಜಕ್ಕೂ ನೋವಿನ ಸಂಗತಿ. ಆಕೆಗೆ ಏನಾಗಿತ್ತು? ಆ ಪ್ರೇತಾತ್ಮಗಳ ಕತೆ ನಿಜಾನ? ಅವು ಅವಳಿಗೆ ಹಿಂಸೆ ಕೊಟ್ಟಿದ್ದು ನಿಜಾನ? ಅವಳಿಗಾದ ಅನುಭವಗಳೆಲ್ಲ ಸತ್ಯವ? ಈ ಬಗ್ಗೆ ಖಚಿತವಾಗಿ ಹೇಳಲು ಯಾರಿಗೂ ಸಾಧ್ಯವಿಲ್ಲ. ಮುಂದೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಬಂಧನವಾಗಿದ್ದ ಎಲ್ಲರ ಬಿಡುಗಡೆಯೂ ಆಗುತ್ತೆ. ಎಮಿಲಿ ರೋಸ್ ಸಮಾಧಿಯನ್ನ ದೊಡ್ಡ ಸ್ಮಾರಕದ ರೀತಿ ಎಲ್ಲರೂ ಪೂಜಿಸಲು ಶುರು ಮಾಡ್ತಾರೆ. ಇವತ್ತಿಗೂ ಪಶ್ಚಿಮ ಜರ್ಮನಿಯ ಬಳಿ ಇರುವ ಬಾವಾರಿಯಾದ ಹತ್ತಿರ ಈಕೆಯ ಸಮಾಧಿ ಇದೆ. ಅದೊಂದು ತರಹ ಪ್ರೇಕ್ಷಣೀಯ ಸ್ಥಳವಾಗಿ ಇವತ್ತಿಗೂ ಗುರುತಿಸಿಕೊಂಡಿದೆ. ಜನ ಪ್ರತಿ ವರ್ಷ ಇಲ್ಲಿಗೆ ಬಂದು ಆಕೆಯ ಸಮಾಧಿಯ ಬಳಿ ಕ್ಯಾಂಡಲ್ ಹಚ್ಚಿ ನಮಸ್ಕಾರ ಮಾಡಿ ಹೋಗ್ತಾರೆ. ಯಾವ ಕರ್ಮದಿಂದಾಗಿ ಅವಳು ಇದನ್ನೆಲ್ಲ ಅನುಭವಿಸಬೇಕಾಗಿ ಬಂತೋ ಗೊತ್ತಿಲ್ಲ. ಯಾರಿಗಾದರೂ ಹುಷಾರಿಲ್ಲವೆಂದರೆ ಅವರಿಗಾಗಿ ಚರ್ಚಿನಲ್ಲಿ ಅವಳು ಪ್ರಾರ್ಥನೆ ಮಾಡ್ತಾ ಇದ್ಲು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದ್ಲು. ಇಂತಹ ನಿಷ್ಕಲ್ಮಶ ಮನಸ್ಸಿನ ಯುವತಿಗೆ ಈ ರೀತಿ ಅನ್ಯಾಯವಾದದ್ದು ನಿಜಕ್ಕೂ ದ್ರೋಹದ ಸಂಗತಿ. 2005ರಲ್ಲಿ ಈ ಬಗ್ಗೆ ಹಾಲಿವುಡ್ನವರು ಒಂದು ಸಿನಿಮಾ ಕೂಡ ತೆಗಿತಾರೆ. ಹೆಚ್ಚಿನ ರೋಚಕತೆಯನ್ನ ಅನುಭವಿಸಬೇಕಾದ್ರೆ ಆಸಕ್ತರು ಈ ಸಿನಿಮಾವನ್ನ ನೋಡಬಹುದು. ಇನ್ನು ಇಡೀ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಇತರೆ ಅನುಭವಗಳ ಬಗ್ಗೆ ನೀವೇನಾದರೂ ಕೇಳಿದ್ರೆ ಅವುಗಳ ಬಗ್ಗೆ ಶೇರ್ ಮಾಡಿ. ಮುಂದೆ ಇಂತಹ ಯಾವ ರೋಚಕ ಸ್ಟೋರಿ ಬಗ್ಗೆ ಕೇಳಲು ನೀವು ಇಷ್ಟಪಡುತ್ತೀರಿ ಅಂತ ಕಾಮೆಂಟ್ನಲ್ಲಿ ಸೂಚಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.